ಆತ್ಮೀಯರೇ, ನಿಮಗಿದು ಸ್ವಾಗತ. ಇದು ಅಮೋಘ ಭಾರತ. ನಾವು ಈ ಕೃಷಿ ಪರಂಪರೆಯಲ್ಲಿ ಸಾಕಷ್ಟು ವಿಧಗಳನ್ನು ನೋಡ್ತೀವಿ, ಸಾಕಷ್ಟು ಪರಂಪರೆಗಳನ್ನು ಎಲ್ಲ ಕಡೆಗೂ ನೋಡ್ಕೊಂಡು ಬರ್ತಾ ಇರ್ತೀವಿ. ಈ ಭಾರತ, ಈ ದೇಶ, ಈ ಧರ್ಮ ಎಲ್ಲವೂ ಸಹಿತ ಗೋವಿಗಾಗಿಯೇ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿರುವಂತಹ ದೇಶ. ಗೋವನ್ನ ಮನೆಯ ಸದಸ್ಯರಂತೆ ಕಂಡು ಗೌರವಿಸಿದಂಥ ಬಹಳ ದೊಡ್ಡ ದೇಶ. ಬೇರೆ ಬೇರೆ ಜಗತ್ತಿನಲ್ಲಿರುವಂಥ ಅನೇಕ ದೇಶಗಳಲ್ಲಿ ಗೋವನ್ನ ಬರೀ ಪ್ರಾಣಿಯನ್ನಾಗಿ ನೋಡಿದ್ರೆ, ನನ್ನ ದೇಶದಲ್ಲಿ ಮಾತ್ರ ಈ ಪೂರ್ತಿಯಾಗಿರುವಂತಹ ಗೋವಿನ ಸಂತತಿಯನ್ನಾಗ್ಲಿ ಯಾವುದೇ ಪ್ರಾಣಿಯನ್ನಾಗ್ಲಿ ಮನೆಯ ಸದಸ್ಯರಂತೆ ಕಂಡು ಗೌರವಿಸಿರುವಂತಹ ಬಹಳ ದೊಡ್ಡ ರಾಷ್ಟ್ರ. ಆದ್ರೆ ಇವತ್ತಿಗೆ ನಾವು ಗೋಮಾತೆಯನ್ನ ಏನು ಮಾಡ್ತಿದ್ದೀವಿ ಅನ್ನೋದನ್ನ ನಾವೆಲ್ಲರೂ ಒಂದ್ಸಾರಿ ಅವಲೋಕನ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ನಮ್ಮ ಹಿರಿಯರು ಹೇಳ್ತಿದ್ರು, ಗೋಮಾತೆಯ ಕುರಿತಾಗಿ ಗೋಮಾತೆಯ ಒಳಗಡೆ 3 ಕೋಟಿ ದೇವರು ಇರ್ತಾರೆ ಅಂತ ಹೇಳ್ತಿದ್ರು. ಅಷ್ಟು ವಿಶೇಷವಾದಂತಹ ಗೋಮಾತೆಗೆ ಎಲ್ಲ ರೀತಿಯಾದಂತಹ ಸ್ಥಾನವನ್ನು ಕೊಟ್ಟಂಥವ್ರು. 3 ಕೋಟಿ ದೇವರನ್ನ ನಾವು ಗುಡಿಗೆ ಹೋಗಿ ನೋಡೋದಕ್ಕಿಂತ ಒಂದು ಗೋಮಾತೆಯನ್ನ ಮುಟ್ಟಿ ನಮಸ್ಕರಿಸಿದರೆ ಸಾಕು, ನಾವು ಗೋಮಾತೆಯನ್ನ 3 ಕೋಟಿ ದೇವರ ದರ್ಶನ ಮಾಡದಂತೆ. ಈ ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಸಾಕಷ್ಟು ವಿಶೇಷವಾಗಿ ಗೋವಿನ ಸೇವೆಯನ್ನು ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ತಮ್ಮ ಪೂರ್ತಿ ಬದುಕನ್ನೇ ಗೋವಿಗಾಗಿಯೇ ಸಮರ್ಪಿಸಿದವರಿದ್ದಾರೆ. ಅಂಥವ್ರ ನಡುವೆ ಬಿಡ್ನಾಳದ ಸೂರಿ ಅನ್ನುವಂಥವ್ರು ಬಹಳ ವಿಶೇಷವಾಗಿ ತಮ್ಮ ಎಲ್ಲ ವಿಶೇಷವಾದಂಥ ಕೆಲಸಗಳನ್ನು ಬಿಟ್ಟು ತಾವು ಒಂಚೂರು ಈ ಗೋಮಾತೆಯ ಸೇವೆಯನ್ನು ಮಾಡಬೇಕು, ಪರಿಸರದ ಸೇವೆಯನ್ನು ಮಾಡಬೇಕು, ಒಟ್ಟಾರೆ ಈ ಹೈನುಗಾರಿಕೆ ಆಗಿರಲಿ, ಕುರಿ ಸಾಕಾಣಿಕೆ ಆಗಿರಲಿ, ಈ ಥರದ ಎಲ್ಲ ವ್ಯವಸ್ಥೆ ಒಳಗಡೆ ನನ್ನ ಕೈಲಾಗಿರುವಂಥ ಸಹಾಯವನ್ನು ಮಾಡಬೇಕು ಅಂತ ಬಹಳ ವಿಶೇಷವಾಗಿ ನಮ್ಮ ಕುಂದಗೋಳದ ಕಲ್ಯಾಣಪುರದ ಬಸವಣ್ಣಜ್ಜನವರ ಆಶೀರ್ವಾದದಿಂದ, ಅವರು ಪ್ರತಿ ಬಾರಿಯೂ ಹೇಳುವಾಗಲೂ ಸಹಿತ ಹೇಳುವಂಥದ್ದು ಬಸವಣ್ಣಜ್ಜನವರ ಆಶೀರ್ವಾದದಿಂದಲೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳ್ತಾರೆ. ಕಾವಿ ಬಟ್ಟೆಗಿರುವಂತಹ ಶಕ್ತಿ ಏನು ಅಂತ ಕೇಳಿದ್ರೆ, ಒಂದು ಕಾವಿ ಇಡೀ ಜಗತ್ತನ್ನೇ ಬದಲಿಸಬಲ್ಲದು ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ನಮ್ಮ ಕುಂದಗೋಳದ ಕಲ್ಯಾಣಪುರದ ನಡೆದಾಡುವ ದೇವರು ಅಂತ ಹೇಳಿ ಹೆಸರುವಾಸಿಯಾಗಿರುವಂತಹ ಶ್ರೀ ಬಸವಣ್ಣಜ್ಜನವರ ಮಾರ್ಗದರ್ಶನ, ಅವರ ಆಶೀರ್ವಾದ, ಅವರ ಹಾರೈಕೆಯ ಫಲವಾಗಿ ಬೆಟ್ನಾಳದ ಸೂರ್ಯಣ್ಣನವರು, ಅವರ ಅಣ್ಣನಾಗಿರುವಂತಹ ಸುರೇಶ್ ಗೋಕಾಕ್ ಅವರ ಒಂದು ವಿಶೇಷವಾದಂತಹ ಪ್ರೇರಣೆಯ ಜೊತೆಗೆ ಇಷ್ಟು ದೊಡ್ಡದಾಗಿರುವಂತಹ ಗೋಶಾಲೆಯನ್ನು ಆರಂಭ ಮಾಡಿದ್ದಾರೆ. ಗೋಶಾಲೆ ಅಂದ್ರೆ ಬರೀ ಅವರ ಸ್ವಂತಕ್ಕೆ ಮಾತ್ರ ಅವರು ಆರಂಭ ಮಾಡಲಿಲ್ಲ. ಇದರಿಂದ ಒಂದಿಷ್ಟು ಸಾಮಾಜಿಕವಾಗಿ ಕೆಲಸ ಆಗಬೇಕು, ಸಮಾಜಕ್ಕೆ ಒಂದಿಷ್ಟು ಉಪಯೋಗ ಆಗಬೇಕು ಎನ್ನುವ ಕಾರಣಕ್ಕಾಗಿ ಯಾರಾದರೂ ನಾವು ಸಾಕ್ತೇವೆ, ಹೈನುಗಾರಿಕೆಯನ್ನು ಮಾಡ್ತೇವೆ ಅಂತ ಮುಂದೆ ಬರೋದಾದ್ರೆ ಅಂತಹ ಯುವಕರಿಗೆ ಒಂದಿಷ್ಟು ಪ್ರೇರಣೆಯನ್ನು ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಅವರಿಗೆ ಗೋವುಗಳನ್ನ ತಮ್ಮ ಕೈಲಾದಷ್ಟು ಕೊಡ್ತಾ ಇದ್ದಾರೆ. ಜೊತೆಗೆ ಪೂರ್ತಿಯಾಗಿ ಪರಿಸರದ ನಡುವೆ ಎಷ್ಟು ಅದ್ಭುತವಾಗಿ ಒಬ್ಬ ಯುವಕ ಇಡೀ ನಮ್ಮ ಕೃಷಿ ಪರಂಪರೆಯನ್ನ ಕಟ್ಟಿಕೊಳ್ಳಬಹುದು ಅನ್ನೋದನ್ನ ಬಹಳ ಅದ್ಭುತವಾಗಿ ನಿರೂಪಿಸಿ ತೋರಿಸಿದ್ದಾರೆ. ಇವತ್ತಿನ ಯುವಕರು ನಾವೆಲ್ಲರೂ ಸೇರಿ ನಮ್ಮ ಹಳ್ಳಿಗಳಲ್ಲಿ ಎಲ್ಲವೂ ಇದ್ರೂ ಸಹಿತ, ಎಲ್ಲ ಬಗೆಯ ವ್ಯವಸ್ಥೆ ಇದ್ರೂ ಸಹಿತ ನಾವು ಕಾರ್ಪೊರೇಟ್ ಜಗತ್ತಿನ ಕಡೆಗೆ ಮುಖವನ್ನು ಮಾಡ್ತಿದ್ವಿ. ಆದ್ರೆ ಒಂದು ಸಾರಿ ನಮ್ಮ ಹಳ್ಳಿಯ ಕಡೆಗಿರುವಂತಹ ಹೈನುಗಾರಿಕೆಯನ್ನ, ಕುರಿ ಸಾಕಾಣಿಕೆಯನ್ನ ಎಲ್ಲವನ್ನ ಒಂದು ಸಾರಿ ತಿರುಗಿ ನೋಡ್ಬಿಟ್ರೆ ಎಲ್ಲವೂ ನಮ್ಮಲ್ಲೇ ಇದೆ. ನಾವು ಕೈಯಲ್ಲಿ ಬೆಣ್ಣೆನ್ನ ಹಿಡ್ಕೊಂಡು ಇಡೀ ಊರನ್ನೇ ತುಪ್ಪಕ್ಕಾಗಿ ಅಲಿದಾಡ್ತಾ ಇದ್ದೀವಿ. ಈ ರೀತಿಯಾಗಿ ಬಿಟ್ನಾಳದ ಸೂರ್ಯ ಅಣ್ಣನವರ ಆ ಒಂದು ಪ್ರೇರಣೆಯ ಜೊತೆಗೆ ನಾವೆಲ್ಲರೂ ಒಂದ್ಸಾರಿ ಇಲ್ಲಿ ಬಂದು